ನಮಗೆ ಅಫೋರ್ಡಬಲ್ ಆಗಿ ರ್ಯಾಲಿ ವರ್ಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಸೇಮ್ ಮ್ಯಾಕ್ಸಿ ಸ್ಕೂಟರ್ ಸೆಟಪ್ ಇದೆ, ಸೀರಿಯಸ್ಲಿ ದೊಡ್ಡ ಸ್ಕೂಟರ್ಗಳು. ಆಲ್ಮೋಸ್ಟ್ ಇಂಜಿನ್ ಜೊತೆಗೆ ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಸಿಗ್ತಾ ಇದೆ. 14 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ. ಸ್ಕೂಟರ್ ಏನಿದೆ ಈ ಆಟೋ ಒಳಗಡೆ ಕೂತ್ಕೊಳ್ಳುತ್ತೆ. XMR 250. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ. ಆ್ಯಂಡ್ ಇವತ್ತು ನಾವು ಹೀರೋ ಸ್ಟಾಲಲ್ಲಿ ಇದೀವಿ ಆಟೋ ಎಕ್ಸ್ಪೋದಲ್ಲಿ. ಆ್ಯಂಡ್ ಅವರ ಲೈನ್ ಅಪ್ ಇವತ್ತು ಲಾಂಚ್ ಮಾಡಿರೋದು ಕ್ರೇಜ್ ಆಗಿದೆ. ಹೊಸ ಅಪ್ಡೇಟೆಡ್ ಎಕ್ಸ್ಪಲ್ಸ್ 210cc ಇಂಜಿನ್ ಜೊತೆಗೆ ಪ್ಲಸ್ ನಮಗೆ ಎಕ್ಸ್ಟ್ರೀಮ್ 250 ಫಸ್ಟ್ ಇನ್ ದ ಸೆಗ್ಮೆಂಟ್ ಹೀರೋ ಕಡೆಗೆ ಈ ಬಿಗ್ಗರ್ CC ಇಂಜಿನ್. ಪ್ಲಸ್ ನಮಗೆ ಝೂಮ್ ಅಲ್ಲಿ 160 ಕೂಡ ಲಾಂಚ್ ಮಾಡಿದ್ದಾರೆ, 125 ಕೂಡ ಲಾಂಚ್ ಮಾಡಿದ್ದಾರೆ. ಏನಿದೆ ವೀಡಾ ಸ್ಕೂಟರ್ VZ ಅಂತ ಇದು. ಸೊ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ಹೇಳ್ತೀನಿ. ಸೊ ಟೈಮ್ ಲೈನ್ ನೋಡಿ. ಫಸ್ಟ್ ಮೇಜರ್ ಅಪ್ಡೇಟ್ ಎಕ್ಸ್ಪಲ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಸೀರಿಯಸ್ಲಿ ಗುಡ್ ಆಫ್ ರೋಡರ್, ಬಟ್ ಇಂಜಿನ್ 200cc ಆಗಿರೋದ್ರಿಂದ ಪವರ್ ತುಂಬಾ ಕಮ್ಮಿ ಇತ್ತು. ಸೊ ಅದರಿಂದ ನಮಗೆ ಹೊಸ 210cc ಇಂಜಿನ್, ಆಲ್ಮೋಸ್ಟ್ ಕರಿಜ್ಮಾ XMR ಅಲ್ಲಿ ಯಾವ್ದಿತ್ತು ಅದೇ ಇಂಜಿನ್. ಸೊ ಆಲ್ಮೋಸ್ಟ್ 24 bhp 20 Nm ಆಫ್ ಟಾರ್ಕ್ ಸಿಗ್ತಾ ಇದೆ. ರೀಡಿಫೈನ್ ಮಾಡಿದ್ದಾರೆ ಡಿಸೈನ್. ಸೊ ಟ್ಯಾಂಕ್ ಎಕ್ಸ್ಟೆಂಡರ್ಸ್ ಆಗಿರ್ಬೋದು, ಇವನ್ ದ ಟ್ಯಾಂಕ್ ಶೇಪ್ ಕಂಪ್ಲೀಟ್ಲಿ ಚೇಂಜ್. ನಮಗೆ LED ಸೆಟಪ್ ಸಿಗ್ತಾ ಇದೆ. ಹೊಸ ವಿಂಡ್ ಸ್ಕ್ರೀನ್ ನೋಡಿ, ತುಂಬಾ ಉದ್ದ ಇದೆ. ಇಂಡಿಕೇಟರ್ಸ್ ಕಂಪ್ಲೀಟ್ಲಿ LED. ಬಟ್ ಫ್ರಂಟ್ ಅಲ್ಲಿ ನಮಗೆ ಸೇಮ್ 21 ಇಂಚ್ ಸ್ಪೋಕ್ ವೀಲ್ಸ್, ಡ್ಯೂಯಲ್ ಚಾನಲ್ ABS ಏನ್ ಸಿಗ್ತಾ ಇದೆ ಅದೇ ಇದೆ. ಹಾಗೆ ಸಸ್ಪೆನ್ಷನ್ ಟ್ರಾವೆಲ್ ಆಲ್ರೆಡಿ ಸ್ಟಾಕ್ ಅಲ್ಲೇ ಮೋರ್ ದೆನ್ 210-215 mm ಟ್ರಾವೆಲ್ ಆಗ್ತಿದೆ. ಹಿಂದೆ ಕೂಡ 205 mm ಮೊನೋಶಾಕ್ ಏನಿದೆ ಟ್ರಾವೆಲ್ ಆಗ್ತಿದೆ. ಬಟ್ ಹಿಂದೆ ನಾವು ABS ನ ಆಫ್ ಮಾಡ್ಕೊಬಹುದು. ಸೊ ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ಸ್ ಇದೆ. ಇಂಜಿನ್ ಜೊತೆಗೆ ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಆಲ್ರೆಡಿ ಲಿಕ್ವಿಡ್ ಕೋಲ್ಡ್ ಇಂಜಿನ್. ಇನ್ನೊಂದು ಎಕ್ಸ್ಪಲ್ಸ್ ಇದೆ ರ್ಯಾಲಿ ಎಡಿಷನ್ ಅಂತ, ಅದನ್ನು ತೋರಿಸ್ತೀನಿ. ವಿಡಿಯೋ ಎಂಡ್ ವರೆಗೂ ವೇಟ್ ಮಾಡಿ. ಅದ್ರ ಜೊತೆಗೆ ನಮಗೆ ಸ್ವಿಚ್ ಗೇರ್ ನ ಅಪ್ಡೇಟ್ ಮಾಡಿದ್ದಾರೆ. ಪ್ಲಸ್ ನಮಗೆ ಹೊಸ TFT ಡಿಸ್ಪ್ಲೇ ಸಿಗ್ತಾ ಇದೆ. ತುಂಬಾ ಚಿಕ್ಕದಾಗಿದೆ. XMR ಅಲ್ಲಿ ಇದ್ದಿದ್ದು ಡಿಸ್ಪ್ಲೇ, ಬಟ್ ಇದರಲ್ಲಿ ನಮಗೆ ಎಲ್ಲ ತರಹದ ಇನ್ಫಾರ್ಮೇಶನ್, ಫೋನ್ ಕನೆಕ್ಟಿವಿಟಿ ಎಲ್ಲ ಇದೆ. ಸೀಟ್ ಹೈಟ್ ಆಲ್ಮೋಸ್ಟ್ ಸಿಮಿಲರ್ 835 mm. ಕ್ರೇಜಿ ಗ್ರೌಂಡ್ ಕ್ಲಿಯರೆನ್ಸ್ 210-215 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೆಂಟರ್ ಸ್ಟ್ಯಾಂಡ್ ಹಿಂದೆ ಕೂಡ ನಮಗೆ ರ್ಯಾಕ್ ಕೂಡ ಕೊಟ್ಟಿದೆ. ಸೊ ಸೈಡ್ ಪ್ರೊಫೈಲ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ರ್ಯಾಲಿ ಎಡಿಷನ್ ಅಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿದೆ. ಪ್ಲಸ್ ಇನ್ನೂ ಬಿಗರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್. ಬಟ್ ಅದಕ್ಕಿಂತ ಮೇನ್ ಆಗಿರೋ ಅಪ್ಡೇಟ್ ದಿಸ್ ಒನ್, ಬಿಕಾಸ್ ಇದು ಎಕ್ಸ್ಟ್ರೀಮ್ 250. ಆಲ್ರೆಡಿ ನಮ್ಮ ಹತ್ರ 125 ಇದೆ, 160 ಇದೆ, ಬಟ್ ದಿಸ್ 250 ಬಿಗರ್ ಇಂಜಿನ್. ಈ 250 ಆಲ್ಮೋಸ್ಟ್ ನಮಗೆ 30 bhp ಪವರ್ ಸಿಗ್ತಾ ಇದೆ, 25 Nm ಆಫ್ ಟಾರ್ಕ್, ಲಿಕ್ವಿಡ್ ಕೂಲ್ಡ್ ಇಂಜಿನ್, 6 ಸ್ಪೀಡ್ ಗೇರ್ ಬಾಕ್ಸ್, ಫಾಸ್ಟೆಸ್ಟ್ 160, ಫಾಸ್ಟೆಸ್ಟ್ 100 ಟೈಮಿಂಗ್ಸ್ ಈ ಗಾಡಿನ ಬರ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ. ಆಕ್ಚುಲಿ ನಮಗೇನೋ ಡ್ಯೂಕ್ 250 ಇದೆ. ಸೊ ದ್ಯಾಟ್ಸ್ ಅ ಬಿಗ್ ಕ್ಲೇಮ್ ಅಂತ ಹೇಳಬೇಕು. ಬಟ್ ಡಿಸ್ಪ್ಲೇ ವೈಸ್ ಎಕ್ಸ್ಪಲ್ಸ್ ತರನೇ ಸಿಮಿಲರ್ ಸ್ಮಾಲ್ ಡಿಸ್ಪ್ಲೇ ನೋಡಿ. ರಿಮೋಟ್ ಕೀ ಬಟನ್ಸ್ ನ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಬಿಗ್ ಟ್ಯಾಂಕ್. ಸೊ ಸ್ಪೋರ್ಟಿ ನೇಕೆಡ್ ಅಂತೂ ಇದರಲ್ಲಿದೆ. ಪ್ಲಸ್ ಇದರಲ್ಲಿ ನಮಗೆ ABS ಮೋಡ್ಸ್ ಕೂಡ ಸಿಗ್ತಾ ಇದೆ. ಪ್ರಾಪರ್ ನೇಕೆಡ್ ಮೋಟರ್ ಸೈಕಲ್. ಇದ್ರದೇ ಆದಂತ XMR ಕೂಡ ಇದೆ 250. ಅದನ್ನ ಇನ್ನೂ ಅನ್ವೀಲ್ ಮಾಡಿದ್ದಾರೆ, ಬಟ್ ಇದು ಆಲ್ರೆಡಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಫ್ರಂಟ್ ಅಲ್ಲಿ ನೋಡಿದ್ರೆ ಹೆಡ್ಲೈಟ್ ಸಿಕ್ಕಾಬಡೆ ಚೆನ್ನಾಗಿದೆ. ಹೀರೋ ಲೋಗೋ ಇದೆ, ಕಂಪ್ಲೀಟ್ LED ಸೆಟಪ್, DRS. ನಮಗೆ 110 ಸೆಕ್ಷನ್ ಟೈರ್ ಸಿಗ್ತಾ ಇದೆ. ಈವನ್ ಡ್ಯೂಯಲ್ ಚಾನಲ್ ABS ಇದ್ರಲ್ಲೂ ಸಿಗ್ತಾ ಇದೆ. ಪೆಟ್ರೋಲ್ ಡಿಸ್ಕ್ ಟೈಪ್ ಇದೆ. ಹಿಂದೆ ಬಂದ್ರೆ ನಮಗೆ ಸ್ವಿಚಬಲ್ ABS, ಬಟ್ 150 ಸೆಕ್ಷನ್ ಸ್ಟೀಲ್ ಬ್ರೇಸ್ ಟೈರ್ ಸಿಗ್ತಾ ಇದೆ ಇದರಲ್ಲಿ. ಎಕ್ಸಾಸ್ಟ್ ಸೇಮ್ XMR ಎಕ್ಸಾಸ್ಟೇ. ಸೊ ಓವರ್ ಆಲ್ ಟೆಲಿಸ್ ಫ್ರೇಮ್ ಅಲ್ಲಿ ಬರುವಂತ ಈ ಗಾಡಿ ಸಿಕ್ಕಾಬಡೆ ಚೆನ್ನಾಗಿದೆ. ಸೊ ಇದರ ಪ್ರೈಸಿಂಗ್ ಬಂದು ಆಲ್ಮೋಸ್ಟ್ 1,80,000. ಅದು 1,76,000 ಲಾಂಚ್ ಮಾಡಿದ್ದಾರೆ. ಬಟ್ ರ್ಯಾಲಿ ವರ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ 2 ಸ್ಕೂಟರ್ಸ್ ನ ಕೂಡ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಮೇನ್ ಆಗಿ ಮಾಡಿರೋದು ಈ ಝೂಮ್ 160, ಬಿಗ್ಗೆಸ್ಟ್ ಇನ್ ದ ಲೈನಪ್ ಅಂತಾನೆ ಹೇಳ್ಬೇಕು. ಈ ಝೂಮ್ ಲೈನಪ್ ಅಲ್ಲಿ ಈ ಝೂಮ್ ಅಲ್ಲಿ ಬಂದಿರೋದು ಇದು ಒಂಥರ ಮ್ಯಾಕ್ಸಿ ಸ್ಕೂಟರ್ ತರ. ನಮ್ಮ ಆಲ್ರೆಡಿ ಏರಾಕ್ಸ್ ಇದೆ, ಎಪ್ರಿಲಿ ಅದಿದೆ. ಬಟ್ ಇದು 160cc, ಆಲ್ಮೋಸ್ಟ್ 155cc. ನಮ್ಗೇನು ಜಾಸ್ತಿ ಪವರ್ ಟಾರ್ಕ್ ಇಲ್ಲ. ಆಲ್ಮೋಸ್ಟ್ 14 bhp ಪವರ್, 14 bhp ಟಾರ್ಕ್ ಸಿಗ್ತಾ ಇದೆ. ಬಟ್ ಡಿಜಿಟಲ್ ಡಿಸ್ಪ್ಲೇ, ರಿಮೋಟ್ ಕೀ ಆಪ್ಷನ್ ಇಂದ ಬರ್ತಾ ಇದೆ. ನಮಗೆ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಪ್ರಾಪರ್ ಸ್ಪೋರ್ಟಿ ಒಂಥರ ಅಡ್ವೆಂಚರ್ ಗಾಡಿ ತರ ಕಾಣಿಸ್ತಿದೆ. ಫ್ರಂಟ್ ಅಲ್ಲಿ ನೀವು ನೋಡಿದ್ರೆ ಟ್ವಿನ್ ಸ್ಪೋಕ್, ಡ್ಯೂಯಲ್ ಸ್ಪೋಕ್ ಹೆಡ್ ಲ್ಯಾಂಪ್ಸ್ ಇದೆ. ವಿಂಡ್ ಸ್ಕ್ರೀನ್ ತುಂಬಾ ಟಾಲ್ ಆಗಿದೆ. ನಾರ್ಮಲ್ ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ 14 ಇಂಚ್ ವೀಲ್ಸ್ ಗುರು, ಬಿಗ್ಗರ್ ಟೈರ್ಸ್ ನೋಡಿ. ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಒಂಥರ ಅಡ್ವೆಂಚರ್ ಬೈಕ್. ಬಟ್ ಒನ್ ಥಿಂಗ್ ಏನಂದ್ರೆ ಡ್ಯೂಯಲ್ ಚಾನಲ್ ABS ಸಿಗ್ತಾ ಇದೆ ಬೈಬ್ರೆ ಅವ್ರದ್ದು. ದಟ್ ಈಸ್ ವೆರಿ ಗುಡ್. ಬಟ್ ನಾರ್ಮಲ್ ಆಗಿ ನೀವು ಕುತ್ಕೊಂಡ್ರೆ ಸೇಮ್ ಮ್ಯಾಕ್ಸಿ ಸ್ಕೂಟರ್ ಸೆಟಪ್ ಇದೆ. ಸೀರಿಯಸ್ಲಿ ದೊಡ್ಡ ಸ್ಕೂಟರ್ಗಳು, ಆಲ್ಮೋಸ್ಟ್ 120-130 kg ಇದೆ. ಸೊ ಇಟ್ಸ್ ಲಿಟಲ್ ಹೆವಿ ಸ್ಕೂಟರ್ ಅಂತ ಹೇಳ್ಬೇಕು. ಬಟ್ ಒನ್ ಥಿಂಗ್ ಏನಂದ್ರೆ ನಿಮಗೆ ಬೂಟ್ ಸ್ಪೇಸ್ ಅನ್ನೋದು ಜಾಸ್ತಿ ಸಿಗೋದಿಲ್ಲ. ಗುಡ್ ಇಂಜಿನ್ ಕೆಪಾಸಿಟಿ. ಈವನ್ ಹಿಂದೆ ಕೂಡ ನೋಡಿದ್ರೆ 14 ಇಂಚ್ ವೀಲ್ಸ್, ಬಿಗ್ ಟೈರ್ಸ್. ಸ್ಕೂಟರ್ ಅಲ್ಲಿ ಡ್ಯೂಯಲ್ ಚಾನಲ್. ಇದರಲ್ಲಿ ಏನಂದ್ರೆ ಸಸ್ಪೆನ್ಷನ್ ರಿಯರ್ ಅಲ್ಲಿ ನಮಗೆ ಡ್ಯೂಯಲ್ ಶಾಕ್ ಅಬ್ಸಾರ್ಬರ್ ಸಿಗ್ತಾ ಇದೆ. ಬಟ್ ಇದರ ಪ್ರೈಸಿಂಗ್ ಬಂದು ಆಲ್ಮೋಸ್ಟ್ 1,40,000 ಲಾಂಚ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಬಟ್ ನೀಶ್ ಮಾರ್ಕೆಟ್. ಇದು ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಾವು ರೋಡಲ್ಲಿ ಚೆಕ್ ಮಾಡಬೇಕು. ಅಂಡ್ ನೆಕ್ಸ್ಟ್ 125 ಈ ಸೆಗ್ಮೆಂಟ್ ಅಲ್ಲಿ
ಟಿ ವಿ ಎಸ್ ಎಂಟಾರ್ಕ್ ಏನಿದೆ ಅದು ರಾಜ ಅಂತಾನೆ ಹೇಳಬೇಕು. ಅದೇ ಥರ ಇವರು ಹೀರೋದವರು ಅವರು 125 ಬಿಕಾಸ್ 110 ಅಷ್ಟೇ ಝೂಮ್ ಇದ್ದಿದ್ದು. ಆ್ಯಂಡ್ ಈ 125cc 14 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಬಿಗ್ ಅಪ್ ಅಂತಾನೆ ಹೇಳಬೇಕು. ಆಲ್ಸೋ ಹ್ಯಾವ್ ಅ ಬೈಬ್ರೆ ಬ್ರೇಕ್ಸ್, ಡಿಸ್ಕ್ ಬ್ರೇಕ್ ಅಲ್ಲಿ ಕೊಟ್ಟಿದ್ದಾರೆ, ಅಲಾಯ್ ವೀಲ್ಸ್, MRF ಟೈರ್ಸ್, ಅಪ್ಡೇಟೆಡ್ ಇಂಜಿನ್ ಇದು 125cc. ಡೀಸೆಂಟ್ ಪವರ್ ಟಾರ್ಕ್, ಆಲ್ಮೋಸ್ಟ್ ಕಾಂಪಿಟೇಷನ್ಗೆ. ನಮಗೆ ಹಿಂದೆ ನಮಗೆ ಡ್ರಮ್ ಬ್ರೇಕ್ ಇದೆ. ಸೊ ಬಟ್ ಏನಂದ್ರೆ ಇದರ ಪ್ರೈಸಿಂಗ್ ಅನೌನ್ಸ್ ಮಾಡಿರೋದು 78,000 79,000, ಬಟ್ ಅದು ಬೇಸ್ ವೇರಿಯಂಟ್ಗೆ. ಅದರಲ್ಲಿ ನಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ ಅಷ್ಟೇ, ಡಿಸ್ಕ್ ಬ್ರೇಕ್ ಸಿಗೋದಿಲ್ಲ. ಬಟ್ ಡಿಸ್ಕ್ ಬ್ರೇಕ್ ವೇರಿಯಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ನಾರ್ಮಲ್ LED ಸೆಟಪ್ ಡಿಸ್ಪ್ಲೇ ಇದೆ. ಹತ್ರ ಬಂದು ನೋಡಿದ್ರೆ ಸ್ಪೀಡೋಮೀಟರು, ಫ್ಯೂಯಲ್ ಗೇಜು, ಆಲ್ಮೋಸ್ಟ್ ಫೋನ್ ಕನೆಕ್ಟಿವಿಟಿ, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಬರುತ್ತೆ. ನಮಗೆ i3 ಸ್ಮಾರ್ಟ್ ಟೆಕ್ನಾಲಜಿ ಜೊತೆಗೆ ಬರುತ್ತೆ. ಸ್ಟಾರ್ಟ್ ಸ್ಟಾಪು ಇಲ್ಲಿ ನಮಗೆ ಸ್ಟೋರೇಜ್ ಆಪ್ಷನ್ ಸ್ವಲ್ಪ ಇದೆ. ಬಟ್ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಲಿಟಲ್ ಸ್ಪೇಸ್, ಆಲ್ಮೋಸ್ಟ್ ಒಂದು ಹೆಲ್ಮೆಟ್ ಇಡ್ಬೋದು. ಸೀರಿಯಸ್ಲಿ ಗುಡ್ ಅಂತ ಹೇಳಬೇಕು. ಬಟ್ ಫ್ಯೂಯಲ್ ಗೇಜು ಹಿಂದೆನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಫ್ಯೂಯಲ್ ಗೇಜು, ಗ್ರಾಬ್ ರೇಲ್ಸ್ ಎಲ್ಲ. ಸೊ ಈ ಗಾಡಿ ಕುತ್ಕೊಂಡ್ರೆ ನನ್ನ ಸೈಜ್ಗೆ ಲುಕ್ಸ್ ಪ್ರಿಟಿ ಡೀಸೆಂಟ್ ಅಂತಾನೆ ಹೇಳಬೇಕು. ಪ್ರೈಸಿಂಗ್ ಚೆನ್ನಾಗಿದೆ. ಸೊ ಯಾವ ಥರ ಸೆಲ್ ಆಗುತ್ತೆ ಅಂತ ನೋಡಬೇಕು, ಬಿಕಾಸ್ ಇದು ನಾರ್ತ್ ಈಸ್ಟರ್ನು ಈ ಹಿಲ್ಲಿ ಸ್ಟೇಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಹಾಗೆ ನಮ್ಮ ಹತ್ರ ಈ ಡಕಾರಲ್ಲಿ 450cc ಅಂದಿರೋ ಹೀರೋ ಅವರ ಗಾಡಿ ಇದೆ. ಕ್ರೇಜಿ ಲಿಕ್ವಿಡ್ ಕೂಲ್ಡ್ ಬಿಗ್ ಟ್ಯಾಂಕ್ಸ್ ಅಂತ ಹೇಳ್ಬೇಕು. ಕ್ರೇಜಿ ಸಸ್ಪೆನ್ಷನ್, ಈವನ್ ಡಿಸ್ಕ್ ಬ್ರೇಕ್ ನೋಡಿ, ಬ್ರೆಂಬೋ ಡಿಸ್ಕ್ ಬ್ರೇಕ್, ಟಾಪ್ ಆಫ್ ದ ಲೈನು. ಈವನ್ ಸಸ್ಪೆನ್ಷನ್ ಕೂಡ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಇಲ್ಲಿ ರ್ಯಾಲಿ ಮೋಡ್ಸ್ ಎಲ್ಲ ಇದೆ. ಬಟ್ ಮೇನ್ ಆಗಿ ಇದು ನಿಮಗೆ ಸಿಗೋದಿಲ್ಲ. ಈ ಬೆಲೆ ಆಲ್ಮೋಸ್ಟ್ ಒಂದು 15-20-25 ಲಕ್ಷ ಇರುತ್ತೆ ಆ ಗಾಡಿ. ನಮಗೆ ಅಫೋರ್ಡಬಲ್ ಆಗಿ ರ್ಯಾಲಿ ವರ್ಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಂದ್ರೆ ನಮಗೆ ವಿಂಡ್ ಸ್ಕ್ರೀನ್ ಶಾರ್ಟರು, ವೈಡರ್ ಹ್ಯಾಂಡಲ್ ಬಾರು, ಈ ನಕಲ್ ಗಾರ್ಡ್ಸ್ ಎಲ್ಲ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ. ಬಟ್ ಮೇನ್ ಆಗಿ ಇದರಲ್ಲಿ ನಿಮಗೆ ನಾಬಿ ಟೈರ್ಸು, ಅಪ್ಡೇಟೆಡ್ ಸಸ್ಪೆನ್ಷನ್. ಈವನ್ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಅಪ್ಡೇಟೆಡ್ ಸಸ್ಪೆನ್ಷನ್ ಬರುತ್ತೆ. ಮ್ಯಾಕ್ಸಿಸ್ ಟೈರ್ಸ್ ಕೊಟ್ಟಿದ್ದಾರೆ, ಫುಲ್ ನಾಬಿ ಟೈರ್ಸ್. ಸೊ ಇದರಿಂದ ಏನಂದ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇಂಜಿನ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ, ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಮೇನ್ ಆಗಿ ಏನಂದ್ರೆ ನೀವು ರೇಡಿಯೇಟರ್ ಸೆಟಪ್ ನೋಡ್ಬೋದು. ಮುಂಚೆ ತುಂಬಾ ಚಿಕ್ಕದಾಗಿತ್ತು ರೇಡಿಯೇಟರ್, ಬಟ್ ಈ ಡಿಸೈನ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. DOHC ಸೆಟಪ್ 4 ವಾಲ್ವ್ ಇಂಜಿನ್ ಅಲ್ವಾ, ಅದ್ರ ಜೊತೆಗೆ ನೋಡಿ ರ್ಯಾಲಿ ಸೀಟ್ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು ಬೆಂಚ್ ತರ ಟಕ್ ಮಾಡ್ಕೊಂಡು ಓಡಿಸೋದಕ್ಕೆ ಇದಕ್ಕಿಂತ ಬೆಟರ್ ಗಾಡಿ ನಿಮ್ಗೆ ಯಾವುದು ಸಿಗೋದಿಲ್ಲ. ಆ್ಯಂಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಆಸ್ ವೆಲ್. ನೋಡಿ ಪ್ರೀ ಲೋಡು, ಕಂಪ್ರೆಷನ್ ಎರಡೂ ಅಡ್ಜಸ್ಟ್ ಮಾಡ್ಕೊಬಹುದು. ಸ್ವಿಚ್ ಗೇರ್ ವೈಸ್ ಈ TFT ಡಿಸ್ಪ್ಲೇ ಬಂದಿರೋದ್ರಿಂದ ನಮಗೆ ಇಲ್ಲಿ ಬಟನ್ಸ್ನ ಕೂಡ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್, ಆಟೋಮ್ಯಾಟಿಕ್. ಈ ಸ್ವಿಚ್ ಗೇರ್ನ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಸೊ ವೆರಿ ಗುಡ್ ಅಂತಾನೆ ಹೇಳಬೇಕು. ವೈಲ್ ಅದು ಆಲ್ಮೋಸ್ಟ್ 1,75,000, ಇದು ಆಲ್ಮೋಸ್ಟ್ 2 ಲಕ್ಷ ಮೇಲೆ ಆಗ್ಬಿಡುತ್ತೆ. ಮಿನಿಮಮ್ ಒಂದು 40-50,000 ಜಾಸ್ತಿ ಕೊಡಲೇಬೇಕು. ಅಪ್ಡೇಟೆಡ್ ಸಸ್ಪೆನ್ಷನ್, ಅಪ್ಡೇಟೆಡ್ ವೀಲ್ಸ್, ಇವನ್ ಸೈಡ್ ಪ್ರೊಫೈಲ್ ನೋಡಿ. ಹಿಮಾಲಯನ್ 450 ರ್ಯಾಲಿ ಏನಿದೆ ಅದೇ ಥರ ಲಿಕ್ವಿಡ್ ಕೂಲ್ 210cc ಇಂಜಿನ್. ನನ್ನ ಪ್ರಕಾರ ಇದು 400cc ಎಕ್ಸ್ಪಲ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಫಾರ್ ಶೋರ್ ಇಟ್ ಲುಕ್ಸ್ ವೆರಿ ವೆರಿ ಗುಡ್. ಆ್ಯಂಡ್ ಕೊನೆಗೆ ಮೇನ್ ಅಟ್ರಾಕ್ಷನ್ ಈ ಸ್ಕೂಟರ್ ಪ್ಲಸ್ ಆಟೋ, ಬಿಕಾಸ್ ಈ ಸ್ಕೂಟರ್ ಏನಿದೆ ಈ ಆಟೋ ಒಳಗಡೆ ಕೂತ್ಕೊಳ್ಳುತ್ತೆ. ಇದರ ಹೆಸರು ಬಂದು ಸರ್ಜು, ಕನ್ವರ್ಟಬಲ್ ಗಾಡಿ. ಫಸ್ಟ್ ಟೈಮ್ ಇಂಡಿಯನ್ ಮಾರ್ಕೆಟಲ್ಲಿ ಈ ಥರ ಗಾಡಿ ಬರೋದು. ಸೊ ಈ ಗಾಡಿ ಏನಿದೆ ಇಲ್ಲಿ ಹೋಗಿ ಹಿಂದೆ ಕೂತ್ಕೊಳ್ಳುತ್ತೆ. ಹಿಂದೆ ಕೂತ್ಕೊಂಡು ನೀವು ಆರಾಮಾಗಿ ಲೈಕ್ ಆಟೋ ಥರ ಓಡಿಸ್ಬೋದು. ನೀವು ಆಟೋ ಓಡಿಸಿರ್ಬೇಕಾದ್ರೆ ನಾರ್ಮಲ್ ಆಗಿ ಇದು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಬರುತ್ತೆ. ಸೊ ವೆರಿ ಗುಡ್. ಸ್ಕೂಟರ್ ಅಟ್ಯಾಚ್ ಆದ್ಮೇಲೆ ನಮಗೆ ಈ ತರ ಕಾಣಿಸುತ್ತೆ ನೋಡಿ. ಸ್ಕೂಟರ್ ಆರಾಮಾಗಿ ಈ ತರ ಕೂತ್ಕೊಂಡು ಗಾಡಿನ ಓಡಿಸ್ಬೋದು. ಇದು ಕೆಳಗಡೆ ಬಂದ್ಬಿಡುತ್ತೆ. ಸೊ ಪ್ರಾಪರ್ ಆಟೋ ಸ್ಟೈಲ್. ಬಟ್ ನೀವೇನಾದ್ರು ಆಟೋ ಓಡಿಸಿಲ್ಲ ಅಂದ್ರೆ ಈ ಗಾಡಿನ ಹೋಗ್ಬೋದು. ಸೊ ನೋಡಿ ಅದು ಪ್ಯಾಸೆಂಜರ್ ಆಟೋ, ಹಿಂದೆ ಕೂತ್ಕೊಳ್ಳೋಕೆ ಜಾಗ ಇದೆ. ಬಟ್ ಇದರಲ್ಲಿ ಹಿಂದೆ ಟ್ರಂಕ್ ಸ್ಪೇಸ್ ಕೂಡ. ಸೊ ಲೋಡ್ ಹಾಕೊಂಡು ಹೋಗ್ಬೇಕಂದ್ರೆ ನಮಗೆ 2 ವೀಡಾದಲ್ಲಿ ಏನು ಬ್ಯಾಟ್ರೀಸ್ ಬರುತ್ತೆ ಅದೇ ಬರುತ್ತೆ ನೋಡಿ. ಇವ್ರ ಎಂಟೈರ್ ಲೈನ್ ಆಫ್ ವೀಡಾ V2 ಬಂದಿದೆ, ಹಾರ್ಲಿ ಡೇವಿಡ್ಸನ್ X440, ಎಕ್ಸ್ಟ್ರೀಮ್ 250, ಬಟ್ ಮೇನ್ ಆಗಿ XMR 250. ಇದನ್ನ ಇನ್ನೂ ಕಂಪ್ಲೀಟ್ ಆಗಿ ಲಾಂಚ್ ಮಾಡಿ ಪ್ರೈಸಿಂಗ್ ಬಂದಿಲ್ಲ. ಬಟ್ ದ ಫೇರಿಂಗ್ ನೋಡಿ, ವಿಂಗ್ಲೆಟ್ಸ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಸಿಮಿಲರ್ ಟೈರ್, ಡ್ಯೂಯಲ್ ಚಾನಲ್ ABS. ಈ ಕಲರ್ ಆಪ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ಮೋಸ್ಟ್ ಟ್ಯಾಂಕ್ ಡಿಸೈನ್ ಎವ್ರಿಥಿಂಗ್ ಸೇಮ್, ಬಟ್ ಈ ಫೇರಿಂಗು ಈ ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇನ್ನೊಂದು 6 months 1 year ಒಳಗಡೆ ಇದನ್ನು ಲಾಂಚ್ ಮಾಡ್ಬಿಡ್ತಾರೆ. ಬಟ್ ಈ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹೀರೋ ಲೈನ್ ಅಪ್ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ. ವಿತ್ ದ ಮ್ಯಾವ್ರಿಕ್ ಏನಿದೆ 440, ಇದನ್ನು ಕಲರ್ಸ್ ಚೇಂಜ್ ಮಾಡಿ ಗೋಲ್ಡನ್ ಸ್ಪೋಕ್ಸ್. ಮುಂಚೆ ನಮಗೆ ಟೆಲಿಸ್ಪೋಕ್ಸ್ ಸಸ್ಪೆನ್ಷನ್ ಬರ್ತಾ ಇತ್ತು, ಅಪ್ ಸೈಡ್ ಡೌನ್ ಫೋಕ್ಸ್ ಕೊಟ್ಟು ಕಲರ್ನು ರಿವೈಸ್ ಮಾಡ್ಬಿಟ್ಟಿದ್ದಾರೆ. ಲುಕ್ಸ್ ರಿಯಲಿ ರಿಯಲಿ ಗುಡ್. ಹೋಪ್ ಈ ಪರ್ಟಿಕ್ಯುಲರ್ ಹೀರೋ ಲೈನಪ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಮ ಫೇವ್ರೇಟ್ ಗಾಡಿ ಯಾವುದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಲೈಕ್ ಮಾಡಿ.